ನಾವು ಒಂದು ಅದ್ಭುತವಾದ ನಿಮಗೆ ರೆಡಿಮೇಡ್ ಹೌಸನ್ನು ತೋರ್ಸಕ್ಕೆ ಬಂದಿದ್ದೀವಿ. ಸೊ ಇದು ನಿಮಗೆ ಕೋನಕುಂಟೆ ಕ್ರಾಸಲ್ಲಿದೆ. ನಂಬರ್ ನಾವು ನಿಮಗೆ ಡಿಸ್ಪ್ಲೇ ಮಾಡಿ ತೋರಿಸ್ತೀವಿ. ಸೊ ಇದು ಮನೆ ನಿಮಗೆ ಇಮ್ಮಿಡಿಯೇಟ್ ಯಾರಿಗೆ ಕನ್ಸ್ಟ್ರಕ್ಷನ್ ಬೇಕು ಅಂದರೆ ರೆಡಿಮೇಡು ಮನೆ ಇದು ನಿಮಗೆ. ಸೊ ಕನ್ಸ್ಟ್ರಕ್ಷನ್ ಮಾಡೋರಿಗೆ ಎಂಥದಂದರೆ ನಿಮಗೆ ಪೋರ್ಟೇಬಲ್ ಹೌಸು, ನಿಮಗೆ ಯಾವಾಗ ಬೇಕಾದರೂ ಎಲ್ಲಿಗಾದರೂ ತೊಗೊಂಡು ಹೋಗ್ಬೋದು. ಇಮ್ಮಿಡಿಯೇಟ್ ರೆಡಿ ಮನೆ ಇದು. ಗೆಸ್ಟ್ ಹೌಸ್ ಆಗಲಿ, ರೆಸಾರ್ಟಿಗಾಗಲಿ, ಹೋಟೆಲ್ಸಿಗಾಗಲಿ, ಆಮೇಲೆ ಕನ್ಸ್ಟ್ರಕ್ಷನ್ ಫೀಲ್ಡಿಗಾಗಲಿ ನಿಮಗೆ ಗೆಸ್ಟ್ ಯಾರು ಬಂದಿದ್ದಾರೆ, ನಿಮಗೆ ಇಮಿಡಿಯೇಟ್ ಮನೆ ಬೇಕು. ಸೊ ನಿಮಗೆ ಒಂದು 10 ಇಯರ್ಸು 5 ಇಯರ್ಸು ನೀವು ಒಂದು ಸ್ಟೇ ಮಾಡ್ತಾ ಇದ್ದೀರಾ ಒಂದು ಲೊಕೇಶನಲ್ಲಿ, ನಿಮಗೆ ಇಮಿಡಿಯೇಟ್ ಯಾರಿಗೆ ಮನೆ ಬೇಕು ಅಂಥವ್ರಿಗೆ ಇದು. ನಿಮಗೆ 5 ಇಯರ್ಸು 10 ಇಯರ್ಸು ಒಂದು ಕಡೆ ನೀವು ಲೊಕೇಶನಲ್ಲಿ ಸೆಟ್ ಇರ್ತಾ ಇದ್ದೀರಾ, ನಿಮಗೆ ಇಮಿಡಿಯೇಟ್ ಮನೆ ಬೇಕು, ಆಮೇಲೆ ನೀವು ಮತ್ತೆ ತೊಗೊಂಡು ಶಿಫ್ಟ್ ಮಾಡ್ಕೊತೀರಾ ನಿಮ್ಮ ಸ್ವಂತ ಊರಿಗೆ ಅಂತ ಈ ಮನೆಯನ್ನು ನೀವು ಕನ್ಸಿಡರ್ ಮಾಡ್ಬೋದು. ನೋಡಿ ನಮ್ಮ ಹಿಂದೆ ಇದೆ ಈ ಮನೆ. ಸೊ ಇದು ಪೋರ್ಟೇಬಲ್ ಹೌಸು, ನೀವು ಎಲ್ಲಿ ಬೇಕಾದರೂ ಇದು ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ಸೊ ಇದು ಯಾವ ಥರ ಕನ್ಸ್ಟ್ರಕ್ಷನ್ ಆಗಿದೆ, ಇದ್ರದ್ದು ರೇಟ್ ಎಷ್ಟು, ಇದ್ರದ್ದು ಸೈಜ್ ಏನು, ಇದರೊಳಗೆ ಏನೇನಿದೆ, ಇದ್ರದ್ದು ಡೈಮೆನ್ಷನ್ ಏನು ಅಂತ ನಾವು ಡೀಟೇಲಾಗಿ ತೋರಿಸ್ತೀವಿ. ಸೊ ಓನರ್ ನಂಬರು ನಿಮಗೆ ನಾವು ಇದ್ರಾಗ ಕೊಟ್ಟಿರ್ತೀವಿ. ಹೆಸರು ರಮೇಶ್ ಅಂತ. ಸೊ ಕೆಳಗೆ ನಂಬರ್ ನಿಮಗೆ ಮೆನ್ಷನ್ ಆಗ್ತಾ ಇದೆ. ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನೀವು ಇದೈತೆಲ್ಲ ಪರ್ಚೇಸ್ ಮಾಡ್ಕೋಬಹುದು. ಇದ್ರದ್ದು ವ್ಯಾಲಿಡಿಟಿ ಬಂದು 40 to 45 ಇಯರ್ಸ್ ಇರುತ್ತೆ. 40 ರಿಂದ 45 ವರ್ಷ ಇದ್ರದ್ದು ವ್ಯಾಲಿಡಿಟಿ ಹೇಳ್ತಾ ಇದ್ದಾರೆ ಓನರು. ಸೊ ಯಾವ ಥರ ಇದೆ ಮನೆ ಅಂತ ನಾವು ಬನ್ನಿ ಒಳಗೆ ಹೋಗಿ ಡೀಟೇಲ್ ಆಗಿ ನೋಡೋಣ. ಸೊ ಕನ್ಸ್ಟ್ರಕ್ಷನ್ನು ಡೀಟೇಲ್ಸ್ ಹೇಳೋಕ್ಕೆ ನಮ್ಮ ಜೊತೆಗೆ ಈಗ ನಿಮ್ಮ ಹೆಸರು ರಮೇಶ್ ಅಂತ. ರಮೇಶ್ ಅನ್ನೋರು ಇದ್ದಾರೆ. ಸೊ ಇವರು ಏನೇನು ಕನ್ಸ್ಟ್ರಕ್ಷನ್ ಆಗಿದೆ ಅಂತ ಡೀಟೇಲಾಗಿ ನಮಗೆ ಹೇಳ್ತಾರೆ. ಸೊ ಬನ್ನಿ ನೋಡೋಣ. ನಮಗೆ ಈಗ ಡೀಟೇಲ್ ಇದ್ರ ಬಗ್ಗೆ ಹೇಳಿ. ಸೊ ವಾಲ್ ಯಾವ ಥರ ಆಗಿದೆ, ಫ್ರೇಮ್ ಹೆಂಗೆ ಮಾಡಿದ್ದೀರಾ, ಇದ್ರದ್ದು ಕನ್ಸ್ಟ್ರಕ್ಷನ್ ಯಾವ ಥರ ಆಗಿದೆ ಅಂತ ನಮಗೆ ಡೀಟೇಲಾಗಿ ನೀವು. ಸರ್ ಇದು MSR ಫ್ರೇಮ್ ಮಾಡಿದ್ದೀರಿ. ಇದು ಬಂದು ಬಿರ್ಲಾ ಸಿಮೆಂಟ್ ಬ್ಲಾಕ್ ಬರುತ್ತೆ 2 ಇಂಚು. ಅದು 10 ಅಡಿಗೆ 2 ಅಡಿ ಸ್ಟ್ಯಾಂಡರ್ಡ್ ಬರುತ್ತೆ. ನಮ್ಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿ ಇದು ಫಿಕ್ಸ್ ಮಾಡಿರ್ತೀವಿ ಸರ್. ಹೌದಾ? ಸೊ ಈಗ ಇದು ಫ್ರೇಮು ನೀವು ಎಷ್ಟೆಷ್ಟು ಅಡಿಗೆ ಹಾಕಿದ್ದೀರಾ, ಏನು ಸೈಜ್ ಇದೆ ಅಂತ ಹೇಳಿ. ಸರ್ ಇದು ಬಂದು ಸ್ಕ್ವೇರ್ ಟ್ಯೂಬು 100x100. ಇದು ಫ್ರೇಮ್ ಇದು ಅಲ್ಲ, ಫ್ರೇಮ್ ಅಲ್ಲ, ಸ್ಕ್ವೇರ್ ಟ್ಯೂಬ್. ಸ್ಕ್ವೇರ್ ಟ್ಯೂಬ್. ಓಕೆ. ಸ್ಕ್ವೇರ್ ಟ್ಯೂಬ್ ಸರ್. ಏನು ಸೈಜ್ ಇದ್ರದ್ದು ಡೈಮೆನ್ಷನ್? ಅದು 4x4. 4x4 100x100. 100x100. ಎಷ್ಟು ಇದೆ ಇದರೊಳಗೆ ಈಗ? ಇದು ಬಂದು 10 ಅಡಿಗೆ ಹಾಕಿದಿರಿ. ಟೋಟಲ್ ಬಂದು ಇದು 30 ಅಡಿ ಇದೆ. ಲೆಂತ್ ಬಂದು ಹೈಟ್ ಬಂದು 10 ಅಡಿ ಇದೆ. 10 ಅಡಿಗೆ ಒಂದೊಂದು ನೀವು ಸ್ಕ್ವೇರ್ ಟ್ಯೂಬ್. ಓಕೆ. ಸೊ ಇದ್ರಾಗ ಎಷ್ಟಿದಾವೆ? ಇದು 4 ಇದಾವ. 4 ಇದಾವೆ. ಟೋಟಲ್ ಲೆಂತ್ ಎಷ್ಟಿದೆ ಇದ್ರದ್ದು? ಇದು 30 ಅಡಿ ಇದೆ. 30 ಅಡಿ. ಸೊ ಇದ್ರದ್ದು ಡೈಮೆನ್ಷನ್ ಎಷ್ಟಿದೆ ಟೋಟಲ್ ಆಗಿ? ಈ ಡೈಮೆನ್ಷನ್ 10 ಅಡಿ 30 ಅಡಿ, ಅಗಲ ಬಂದು 21 ಅಡಿ 22 ಅಡಿ ಬರುತ್ತೆ. ಓಕೆ. ಸೊ ಇದ್ರಾಗೆ ಈಗ ನಮಗೆ ವಾಲ್ ಯಾವ ಥರ ಕನ್ಸ್ಟ್ರಕ್ಟ್ ಮಾಡಿದ್ದೀರಾ? ಕೆಳಗಡೆ ಒಂದು ಫ್ರೇಮ್ ಮಾಡಿದಿರಿ, ಕೆಳಗಡೆ ಒಂದು ಫ್ರೇಮ್ ಮಾಡಿದಿರಿ. ಆ ಫ್ರೇಮ್ಗೆ ಈ ವಾಲ್ ಫಿಕ್ಸ್ ಮಾಡ್ಬಿಟ್ಟು ಅದಕ್ಕೆ ಮೆಶ್ ಹೊಡೆದು ಈ ತರ ಬಿಲ್ಲಾ ವಾಲ್ ಬರುತ್ತೆ. ಇದು ಬಂದು 2 ಇಂಚು, ಅಗಲ ಬಂದು 2 ಅಡಿ ಬರುತ್ತೆ, ಉದ್ದ ಬಂದು 10 ಅಡಿ ಬರುತ್ತೆ. ಉದ್ದ 10 ಅಡಿ ಬರುತ್ತೆ. ಇದ್ರದ್ದು ಥಿಕ್ನೆಸ್ 2 ಇಂಚ್ ಇರುತ್ತೆ. ಸೊ ಅಗಲ ಬಂದು 2 ಅಡಿ ಇರುತ್ತೆ. ಲೈಟ್ ವೈಟ್ ಇರುತ್ತೆ. ಹೌದು, ಲೈಟ್ ವೈಟ್ ಇದೆ. ಸೊ ಇದು ನೀವು ಎಲ್ಲ ವಾಲಿಗೆ ಯೂಸ್ ಮಾಡಿದ್ದೀರಾ? ಹೌದು ಸರ್. ಇದು ಆದ್ಮೇಲೆ ಮತ್ತೇನು ಮಾಡಿದ್ದೀರಾ ವಾಲಿಗೆ? ಕೆಳಗಡೆ ಎಲ್ಲ ಪರ್ಪಲ್ ಶೀಟ್ ಹಾಕಿದ್ರಿ. ಇಲಿ ಹೋಗ್ದಿದ್ದಂಗೆ ಮತ್ತೆ ಹಾವು ಗೀವು ಏನು ಹೋಗ್ದಿದ್ದಂಗೆ ಅದು ಎಲ್ಲ ವೆಲ್ಡೆಡ್ ಮಾಡಿದ್ರಿ. ಪ್ರತಿಯೊಂದನ್ನು ವೆಲ್ಡೆಡ್ ಮಾಡಿದ್ರಿ. ಅದ್ರ ಕೆಳಗಡೆ ಸ್ಕ್ವೇರ್ ಟ್ಯೂಬ್ ಮಾಡಿದಿರಿ 60x40. ಬರೀ ಮೆಶ್ ಹಾಕಿದ್ರೆ ಕಾಲಕ್ಕೆ ಜಂಪ್ ಆಗುತ್ತೆ. ಹೌದು. ಅದಕ್ಕೆ ಸ್ಕ್ವೇರ್ ಬಾಕ್ಸ್ ಮಾಡಿ ಬಾಕ್ಸ್ ಟೈಪ್ ಅಲ್ಲಿ ಅದ್ರ ಮೇಲೆ ಶೀಟ್ ಹಾಕಿ ಅದಕ್ಕೆ ಫ್ರೇಮರ್ ಹೊಡೆದು ಪೈಂಟ್ ಮಾಡಿದಿರಿ. ಸೊ ಈಗ ಇದು ವಾಲಿಗೆ ನೀವು ಸೊ ಇದಾದ್ಮೇಲೆ ಮತ್ತೇನು ಅಪ್ಲೈ ಮಾಡಿದ್ದೀರಾ? ಅಲ್ಲ, ಇದಕ್ಕೆಲ್ಲ ಬಾಕ್ಸ್ ಪಕ್ ಟೈಪ್ ಇದು ಮಾಡಿದಿರಿ. ಫ್ರೇಮ್ ಎಲ್ಲ ವಾಲ್ ಎಲ್ಲ ಕಂಪ್ಲೀಟ್ ಆಗಿ ಕವರ್ ಮಾಡಿದ್ಮೇಲೆ ಸೊ ಜಾಯಿಂಟ್ಸ್ ಎಲ್ಲ ನೀವು ಫಿಲ್ ಮಾಡಿದ್ದೀರಾ? ಜಾಯಿಂಟ್ ಫಿಲ್ ಆದ್ಮೇಲೆ ನೆಕ್ಸ್ಟ್ ಮೆಶ್ ಹಾಕಿದ್ದೀರಾ ಅದಕ್ಕೆ? ಹೌದು ಸರ್, ಮೆಶ್ ಹಾಕಿದ್ರಿ. ಮೆಶ್ ಹಾಕಿ ವೆಲ್ಡ್ ಮಾಡಿದಿರಿ. ಆಮೇಲೆ ಪ್ಲಾಸ್ಟಿಂಗ್ ಮಾಡಿದಿರಿ. ಮೆಶ್ ಹಾಕಿ ವೆಲ್ಡ್ ಮಾಡಿ ಆಮೇಲೆ ಅದಕ್ಕೆಲ್ಲ ಪ್ಲಾಸ್ಟಿಂಗ್ ಮಾಡಿದ್ದೀರಾ. ಒಂದು ಕೋಟ್ ರಫ್ ಆಮೇಲೆ ಒಂದು ಕೋಟ್ ನೈಸ್ ಆಗಿ ಫಿನಿಶಿಂಗ್ ಮಾಡ್ಕೊಂಡು ಬಂದಿದ್ದೀರಾ. ಸೊ ಅದಾದ್ಮೇಲೆ ಎಲ್ಲ ಇದಕ್ಕೆ ಪೇಂಟ್ ಹಾಕಿದ್ದೀರಾ? ಪ್ರೈಮರ್ ಹೊಡೆದು ಆಮೇಲೆ ಪೇಂಟ್ ಮಾಡಿದಿರಿ. ಪ್ರೈಮರ್ ಹೊಡೆದು ಈಗ ಯಾವ ತರ ಮನೆ ಮಾಮೂಲಿ ರೆಗ್ಯುಲರ್ ಆಗಿ ವರ್ಕ್ ಮಾಡ್ತಾರೆ ಅದೇ ತರ ಇದಕ್ಕೆ ಪ್ರೈಮರ್ ಹೊಡೆದು ಅದಕ್ಕೆ ಐತಲ್ಲ ಪೇಂಟ್ ಮಾಡಿದ್ದಾರೆ. ಇದು ಎಲ್ಲ ಕಂಪ್ಲೀಟ್ ಆಗಕ್ಕೆ ಎಷ್ಟು ದಿನ ಬೇಕಾಗುತ್ತೆ ಸರ್? ಇದು ಪೂರ್ತಿ A to Z ಕಂಪ್ಲೀಟ್ ಆಗಬೇಕಾದ್ರೆ ಒಂದು 2 ತಿಂಗಳು 2.5 ತಿಂಗಳು ಬೇಕಾಗುತ್ತೆ ಸರ್. 2 ರಿಂದ 3 ತಿಂಗಳು ಲೆಕ್ಕ. ಸೊ ಈಗ ಆರ್ಡರ್ ಕೊಟ್ರೆ ನೀವು ಯಾವ ತರ ಮಾಡ್ಕೊಡ್ತೀರಾ ಕಸ್ಟಮರಿಗೆ? ಒಂದು 2.5 ತಿಂಗಳಲ್ಲಿ ಮಾಡ್ಕೊಡ್ತೀವಿ. 2.5. ಈಗ ಜನ ಇಮಿಡಿಯೇಟ್ ಬೇಕನ್ನೋರಿಗೆ ರೆಡಿ ಸಿಗುತ್ತಾ? ಇಲ್ಲ ಸರ್, ಟೈಮ್ ಬೇಕೇ ಬೇಕು. ಒಂದು 2 ತಿಂಗಳ ಅಡ್ವಾನ್ಸ್ ಹೇಳಿಬಿಟ್ರೆ ಸಾಕು, ನೀವು ಎಲ್ಲ ರೆಡಿ ಮಾಡಿ ಅವ್ರಿಗೆ ಯಾವ ತರ ಬೇಕು ರೆಡಿ ಮಾಡಿ ಕೊಡ್ತೀರಾ? ಹೇಳಿದ್ರೆ ನಾವು ಮಾಡ್ಕೊಡ್ತೀವಿ ಅವ್ರಿಗೆ. ಈಗ ನೀವು ಇದು ರೆಡಿ ಮಾಡಿರೋದು ಯಾವ ಫೇಸ್ ಇಂದು ರೆಡಿ ಮಾಡಿರೋದು? ಈಗ ಇದು ಯಾವ ದಿಕ್ಕಿಂದು? ಇದು ಬಂದು ಉತ್ತರ ಫೇಸ್. ಉತ್ತರ ಫೇಸ್. ಸೊ ಇದು ರೆಡಿ ಮಾಡಿರೋದು ಉತ್ತರ ಫೇಸ್. ನಮಗೆ ಯಾವ ಫೇಸ್ ಬೇಕಂದ್ರೂ ರೆಡಿ ಮಾಡ್ಕೊಡ್ತೀವಿ. ವಾಸ್ತು ಪ್ರಕಾರ ಯಾವ ಫೇಸ್ ಹೇಳಿದ್ರೆ ಆ ಫೇಸ್. ಈಗ ಜನರು ಸ್ವಲ್ಪ ನಮಗೆ ಆಯಾ ಟೈಪ್ ನೋಡಿ ಹೇಳ್ತಾರೆ, ನಮಗೆ ಆಯಕ್ಕೆ ಬೇಕು ಅಂತ. ಆಯಕ್ಕೆ ಬೇಕಂದ್ರೂ ರೆಡಿ ಮಾಡ್ಕೊಡ್ತೀವಿ. ಅವರು ತಗೊಂಡ್ ಕೊಟ್ರೆ ಅವರು ಡೈಮೆನ್ಷನ್ ಪುರೋಹಿತರಿಂದ ಅವರೆಲ್ಲ ಇದು ಮಾಡ್ಕೊಂಡ್ಬರ್ತಾರೆ. ಯಾವ ಆಯ್ತಾ ಏನು ಎತ್ತ ಅಂತ ತಗೊಂಬಂದ್ರೆ ಅದೇ ತರ ಮಾಡ್ಕೊಡ್ತೀವಿ. ಡೈಮೆನ್ಷನ್ ಪ್ರಕಾರನೂ ಮಾಡ್ಕೊಡ್ತೀರಾ? ಒಂದೇ ಫ್ಲೋರಿಗೆ ಸೀಮಿತವಾಗಿದೆನಾ ಮತ್ತೆ ಫಸ್ಟ್ ಫ್ಲೋರ್ ಮಾಡ್ಕೋಬಹುದಾ? ಇಲ್ಲ ಸರ್, ಇದು